ಅಂತಿಮವಾಗಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಹೇಳಿ ತೀರ್ಪು ಬಂದಿದೆ. ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಲಿಕ್ಕಿದೆ. ಏನೆಲ್ಲ ಆಯ್ಕೆಗಳಿರುತ್ತೆ, ಏನೆಲ್ಲ ಆಗಬಹುದು ಅನ್ನೋದರ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೆ ನಮ್ಮ ಜೊತೆಗೆ ಹೈಕೋರ್ಟ್ನ ವಕೀಲರಾಗಿರುವಂತಹ ರಂಗನಾಥ್ ರೆಡ್ಡಿ ಅವರು ಚರ್ಚೆಗೆ ಆಗಮಿಸಿದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೀನಿ. ರಂಗನಾಥ್ ರೆಡ್ಡಿ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂಥ ಅನೇಕ ಕೇಸ್ಗಳನ್ನು ತಾವು ಗಮನಿಸಿರ್ತೀರಿ. ಅತ್ಯಾಚಾರ ಕೇಸ್ನಲ್ಲಿ ನಮ್ಮ ಕಾನೂನಿನ ಪ್ರಕಾರ ಏನೆಲ್ಲ ಶಿಕ್ಷೆ ಇದೆ ಅಂತ ಮೊದಲನೇದಾಗಿ ನೋಡಿ. ಮೊದಲನೇದಾಗಿ ಕಲಂ 376 ಅಂದ್ರೆ ಇದೊಂದು ಪ್ರಮುಖ ಒಂದು ಕಲಂ ಆಗಿರುವಂತದ್ದು. ಈತನು ಶಿಕ್ಷೆಗೆ ಗುರಿಯಾಗಿರುವಂತಹ ಕಲಂಗಳಲ್ಲಿ ಕಲಂ 376 ಅದೊಂದು ಪ್ರಮುಖ ಕಲಂ ಆಗಿರ್ತದೆ. ನೋಡಿ, ಈ ಒಂದು ಕಲಂನ ಅಡಿಯಲ್ಲಿ ದೋಷಿ ಅಂತ ನ್ಯಾಯಾಲಯ ತೀರ್ಪನ್ನ ನೀಡಿದ ನಂತರ ಕನಿಷ್ಠ 10 ವರ್ಷಗಳ ಕಾಲ ಶಿಕ್ಷೆಯನ್ನ ನೀಡಲೇಬೇಕಾಗ್ತದೆ ನ್ಯಾಯಾಲಯ. ಹಾಗೂ 10 ವರ್ಷಗಳಿಗಿಂತ ಕಡಿಮೆ ಮಾಡಲಿಕ್ಕೆ ನ್ಯಾಯಾಲಯಕ್ಕೂ ಕೂಡ ಯಾವುದೇ ಅಧಿಕಾರ ಇರೋದಿಲ್ಲ. ನ್ಯಾಯಾಲಯ ಬಯಸಿದರೂ ಕೂಡ ಒಮ್ಮೆ ಆತನನ್ನ ಕಲಂ 376 ಅಡಿಯಲ್ಲಿ ದೋಷಿ ಅಂತ ಪರಿಗಣಿಸಿದ್ರೆ 10 ವರ್ಷಗಳ ಕಾಲ ಕನಿಷ್ಠ ಶಿಕ್ಷೆಯನ್ನ ವಿಧಿಸಲೇಬೇಕಾಗ್ತದೆ. ಇನ್ನು ಇಳಿಕೆ ಮಾಡಲಿಕ್ಕೆ ನ್ಯಾಯಾಲಯಕ್ಕೂ ಕೂಡ ಯಾವುದೇ ಅಧಿಕಾರ ವ್ಯಾಪ್ತಿ ಇರೋದಿಲ್ಲ. ಇದು ಮೊದಲನೇದಾಗಿ. ಎರಡನೇದಾಗಿ ಹಾಗೂ ಬಹುಮುಖ್ಯವಾಗಿ ಇನ್ನುಳಿದ ಕಲಂಗಳು ಅಂದ್ರೆ ಕಲಂ 354, ಕಲಂ 504 ಇದು ಐಪಿಸಿಗೆ ಸಂಬಂಧಪಟ್ಟಂತೆ, ಹಾಗೂ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಕಲಂ 66. ನೋಡಿ, ಇಲ್ಲಿ ಒಂದು ಬಹುಮುಖ್ಯವಾದ ಅಂಶ ಏನಂತಂದ್ರೆ ಶಿಕ್ಷೆಯನ್ನ 2 ರೀತಿಯಲ್ಲಿ ನ್ಯಾಯಾಲಯ ವಿಧಿಸಬಹುದು. ಒಂದು, ಈ ಎಲ್ಲಾ ಕಲಂಗಳಿಗೆ ಸಂಬಂಧಪಟ್ಟಂತೆ ಏಕಕಾಲೀನವಾಗಿ ಈತನನ್ನ ಶಿಕ್ಷೆಗೆ ಒಳಪಡಿಸಬಹುದು, ಅಥವಾ ಸತತವಾಗಿ ಒಂದು ಕಲಮಿಗೆ ಶಿಕ್ಷೆ ಮುಗಿದ ನಂತರ ಮತ್ತೊಂದು ಕಲಂ, ಅದಾದ ನಂತರ ಮತ್ತೊಂದು ಕಲಂ, ಈ ರೀತಿ ಮಾಡಿದ್ದೆ ಆದ್ರೆ ಅದು ಬಹಳಷ್ಟು ವರ್ಷಗಳ ಕಾಲ ಶಿಕ್ಷೆಗೆ ಒಳಪಡುವ ಎಲ್ಲಾ ಸಾಧ್ಯತೆಗಳು ಇರ್ತದೆ. ಮೊದಲನೇದಾಗಿ. ಮತ್ತೊಂದು ಗಮನಾರ್ಹ ಅಂಶ ಏನಂತಂದ್ರೆ ನೋಡಿ, ಕಲಂ 376 ಅಡಿಯಲ್ಲಿ ಶಿಕ್ಷೆಗೆ ಈತ ಒಳಪಡೋದೇ ಆದ್ರೆ ಇದು ಸರಳವಾದ ಒಂದು ಶಿಕ್ಷೆ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಕಠಿಣವಾದ ಶಿಕ್ಷೆ, ಸಿಂಪಲ್ ಇಂಪ್ರಿಸನ್ಮೆಂಟ್, ರಿಗರಸ್ ಇಂಪ್ರಿಸನ್ಮೆಂಟ್ ಅಂತಾರೆ. ಕಠಿಣ ಸಜೆಗೆ ಈತ ಖಂಡಿತ ಒಂದು ಸರಳ ಸಜೆಗೆ ಈತನನ್ನ ಒಳಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕಠಿಣವಾದ ಶಿಕ್ಷೆಯನ್ನ ನೀಡಲೇಬೇಕಾಗ್ತದೆ. ಸರಳವಾದ ಶಿಕ್ಷೆಯನ್ನ ಅಂತಿಮವಾಗಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಹೇಳಿ ತೀರ್ಪು ಬಂದಿದೆ. ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಲಿಕ್ಕಿದೆ. ಏನೆಲ್ಲ ಆಯ್ಕೆಗಳಿರುತ್ತೆ, ಏನೆಲ್ಲ ಆಗಬಹುದು ಅನ್ನೋದರ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೆ ನಮ್ಮ ಜೊತೆಗೆ ಹೈಕೋರ್ಟ್ನ ವಕೀಲರಾಗಿರುವಂತಹ ರಂಗನಾಥ್ ರೆಡ್ಡಿ ಅವರು ಚರ್ಚೆಗೆ ಆಗಮಿಸಿದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೀನಿ. ರಂಗನಾಥ್ ರೆಡ್ಡಿ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂಥ ಅನೇಕ ಕೇಸ್ಗಳನ್ನು ತಾವು ಗಮನಿಸಿರ್ತೀರಿ. ಅತ್ಯಾಚಾರ ಕೇಸ್ನಲ್ಲಿ ನಮ್ಮ ಕಾನೂನಿನ ಪ್ರಕಾರ ಏನೆಲ್ಲ ಶಿಕ್ಷೆ ಇದೆ ಅಂತ ಮೊದಲನೇದಾಗಿ ನೋಡಿ. ಮೊದಲನೇದಾಗಿ ಕಲಂ 376 ಅಂದ್ರೆ ಇದೊಂದು ಪ್ರಮುಖ ಒಂದು ಕಲಂ ಆಗಿರುವಂತದ್ದು. ಈತನು ಶಿಕ್ಷೆಗೆ ಗುರಿಯಾಗಿರುವಂತಹ ಕಲಂಗಳಲ್ಲಿ ಕಲಂ 376 ಅದೊಂದು ಪ್ರಮುಖ ಕಲಂ ಆಗಿರ್ತದೆ. ನೋಡಿ, ಈ ಒಂದು ಕಲಂನ ಅಡಿಯಲ್ಲಿ ದೋಷಿ ಅಂತ ನ್ಯಾಯಾಲಯ ತೀರ್ಪನ್ನ ನೀಡಿದ ನಂತರ ಕನಿಷ್ಠ 10 ವರ್ಷಗಳ ಕಾಲ ಶಿಕ್ಷೆಯನ್ನ ನೀಡಲೇಬೇಕಾಗ್ತದೆ ನ್ಯಾಯಾಲಯ. ಹಾಗೂ 10 ವರ್ಷಗಳಿಗಿಂತ ಕಡಿಮೆ ಮಾಡಲಿಕ್ಕೆ ನ್ಯಾಯಾಲಯಕ್ಕೂ ಕೂಡ ಯಾವುದೇ ಅಧಿಕಾರ ಇರೋದಿಲ್ಲ. ನ್ಯಾಯಾಲಯ ಬಯಸಿದರೂ ಕೂಡ ಒಮ್ಮೆ ಆತನನ್ನ ಕಲಂ 376 ಅಡಿಯಲ್ಲಿ ದೋಷಿ ಅಂತ ಪರಿಗಣಿಸಿದ್ರೆ 10 ವರ್ಷಗಳ ಕಾಲ ಕನಿಷ್ಠ ಶಿಕ್ಷೆಯನ್ನ ವಿಧಿಸಲೇಬೇಕಾಗ್ತದೆ. ಇನ್ನು ಇಳಿಕೆ ಮಾಡಲಿಕ್ಕೆ ನ್ಯಾಯಾಲಯಕ್ಕೂ ಕೂಡ ಯಾವುದೇ ಅಧಿಕಾರ ವ್ಯಾಪ್ತಿ ಇರೋದಿಲ್ಲ. ಇದು ಮೊದಲನೇದಾಗಿ. ಎರಡನೇದಾಗಿ ಹಾಗೂ ಬಹುಮುಖ್ಯವಾಗಿ ಇನ್ನುಳಿದ ಕಲಂಗಳು ಅಂದ್ರೆ ಕಲಂ 354, ಕಲಂ 504 ಇದು ಐಪಿಸಿಗೆ ಸಂಬಂಧಪಟ್ಟಂತೆ, ಹಾಗೂ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಕಲಂ 66. ನೋಡಿ, ಇಲ್ಲಿ ಒಂದು ಬಹುಮುಖ್ಯವಾದ ಅಂಶ ಏನಂತಂದ್ರೆ ಶಿಕ್ಷೆಯನ್ನ 2 ರೀತಿಯಲ್ಲಿ ನ್ಯಾಯಾಲಯ ವಿಧಿಸಬಹುದು. ಒಂದು, ಈ ಎಲ್ಲಾ ಕಲಂಗಳಿಗೆ ಸಂಬಂಧಪಟ್ಟಂತೆ ಏಕಕಾಲೀನವಾಗಿ ಈತನನ್ನ ಶಿಕ್ಷೆಗೆ ಒಳಪಡಿಸಬಹುದು, ಅಥವಾ ಸತತವಾಗಿ ಒಂದು ಕಲಮಿಗೆ ಶಿಕ್ಷೆ ಮುಗಿದ ನಂತರ ಮತ್ತೊಂದು ಕಲಂ, ಅದಾದ ನಂತರ ಮತ್ತೊಂದು ಕಲಂ, ಈ ರೀತಿ ಮಾಡಿದ್ದೆ ಆದ್ರೆ ಅದು ಬಹಳಷ್ಟು ವರ್ಷಗಳ ಕಾಲ ಶಿಕ್ಷೆಗೆ ಒಳಪಡುವ ಎಲ್ಲಾ ಸಾಧ್ಯತೆಗಳು ಇರ್ತದೆ. ಮೊದಲನೇದಾಗಿ. ಮತ್ತೊಂದು ಗಮನಾರ್ಹ ಅಂಶ ಏನಂತಂದ್ರೆ ನೋಡಿ, ಕಲಂ 376 ಅಡಿಯಲ್ಲಿ ಶಿಕ್ಷೆಗೆ ಈತ ಒಳಪಡೋದೇ ಆದ್ರೆ ಇದು ಸರಳವಾದ ಒಂದು ಶಿಕ್ಷೆ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ.
ಕಠಿಣವಾದ ಶಿಕ್ಷೆ, ಸಿಂಪಲ್ ಇಂಪ್ರಿಸನ್ಮೆಂಟ್, ರಿಗರಸ್ ಇಂಪ್ರಿಸನ್ಮೆಂಟ್ ಅಂತಾರೆ. ಕಠಿಣ ಸಜೆಗೆ ಈತ ಖಂಡಿತ ಒಂದು ಸರಳ ಸಜೆಗೆ ಈತನನ್ನ ಒಳಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕಠಿಣವಾದ ಶಿಕ್ಷೆಯನ್ನ ನೀಡಲೇಬೇಕಾಗ್ತದೆ. ಸರಳವಾದ ಶಿಕ್ಷೆಯನ್ನ ಅಂತಿಮವಾಗಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಹೇಳಿ ತೀರ್ಪು ಬಂದಿದೆ. ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗ್ಲಿಕ್ಕಿದೆ. ಏನೆಲ್ಲ ಆಯ್ಕೆಗಳಿರುತ್ತೆ, ಏನೆಲ್ಲ ಆಗಬಹುದು ಅನ್ನೋದರ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೆ ನಮ್ಮ ಜೊತೆಗೆ ಹೈಕೋರ್ಟ್ನ ವಕೀಲರಾಗಿರುವಂತಹ ರಂಗನಾಥ್ ರೆಡ್ಡಿ ಅವರು ಚರ್ಚೆಗೆ ಆಗಮಿಸಿದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೀನಿ. ರಂಗನಾಥ್ ರೆಡ್ಡಿ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂಥ ಅನೇಕ ಕೇಸ್ಗಳನ್ನು ತಾವು ಗಮನಿಸಿರ್ತೀರಿ. ಅತ್ಯಾಚಾರ ಕೇಸ್ನಲ್ಲಿ ನಮ್ಮ ಕಾನೂನಿನ ಪ್ರಕಾರ ಏನೆಲ್ಲ ಶಿಕ್ಷೆ ಇದೆ ಅಂತ ಮೊದಲನೇದಾಗಿ ನೋಡಿ. ಮೊದಲನೇದಾಗಿ ಕಲಂ 376 ಅಂದ್ರೆ ಇದೊಂದು ಪ್ರಮುಖ ಒಂದು ಕಲಂ ಆಗಿರುವಂತದ್ದು. ಈತನು ಶಿಕ್ಷೆಗೆ ಗುರಿಯಾಗಿರುವಂತಹ ಕಲಂಗಳಲ್ಲಿ ಕಲಂ 376 ಅದೊಂದು ಪ್ರಮುಖ ಕಲಂ ಆಗಿರ್ತದೆ. ನೋಡಿ, ಈ ಒಂದು ಕಲಂನ ಅಡಿಯಲ್ಲಿ ದೋಷಿ ಅಂತ ನ್ಯಾಯಾಲಯ ತೀರ್ಪನ್ನ ನೀಡಿದ ನಂತರ ಕನಿಷ್ಠ 10 ವರ್ಷಗಳ ಕಾಲ ಶಿಕ್ಷೆಯನ್ನ ನೀಡಲೇಬೇಕಾಗ್ತದೆ ನ್ಯಾಯಾಲಯ. ಹಾಗೂ 10 ವರ್ಷಗಳಿಗಿಂತ ಕಡಿಮೆ ಮಾಡಲಿಕ್ಕೆ ನ್ಯಾಯಾಲಯಕ್ಕೂ ಕೂಡ ಯಾವುದೇ ಅಧಿಕಾರ ಇರೋದಿಲ್ಲ. ನ್ಯಾಯಾಲಯ ಬಯಸಿದರೂ ಕೂಡ ಒಮ್ಮೆ ಆತನನ್ನ ಕಲಂ 376 ಅಡಿಯಲ್ಲಿ ದೋಷಿ ಅಂತ ಪರಿಗಣಿಸಿದ್ರೆ 10 ವರ್ಷಗಳ ಕಾಲ ಕನಿಷ್ಠ ಶಿಕ್ಷೆಯನ್ನ ವಿಧಿಸಲೇಬೇಕಾಗ್ತದೆ. ಇನ್ನು ಇಳಿಕೆ ಮಾಡಲಿಕ್ಕೆ ನ್ಯಾಯಾಲಯಕ್ಕೂ ಕೂಡ ಯಾವುದೇ ಅಧಿಕಾರ ವ್ಯಾಪ್ತಿ ಇರೋದಿಲ್ಲ. ಇದು ಮೊದಲನೇದಾಗಿ. ಎರಡನೇದಾಗಿ ಹಾಗೂ ಬಹುಮುಖ್ಯವಾಗಿ ಇನ್ನುಳಿದ ಕಲಂಗಳು ಅಂದ್ರೆ ಕಲಂ 354, ಕಲಂ 504 ಇದು ಐಪಿಸಿಗೆ ಸಂಬಂಧಪಟ್ಟಂತೆ, ಹಾಗೂ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಕಲಂ 66. ನೋಡಿ, ಇಲ್ಲಿ ಒಂದು ಬಹುಮುಖ್ಯವಾದ ಅಂಶ ಏನಂತಂದ್ರೆ ಶಿಕ್ಷೆಯನ್ನ 2 ರೀತಿಯಲ್ಲಿ ನ್ಯಾಯಾಲಯ ವಿಧಿಸಬಹುದು. ಒಂದು, ಈ ಎಲ್ಲಾ ಕಲಂಗಳಿಗೆ ಸಂಬಂಧಪಟ್ಟಂತೆ ಏಕಕಾಲೀನವಾಗಿ ಈತನನ್ನ ಶಿಕ್ಷೆಗೆ ಒಳಪಡಿಸಬಹುದು, ಅಥವಾ ಸತತವಾಗಿ ಒಂದು ಕಲಮಿಗೆ ಶಿಕ್ಷೆ ಮುಗಿದ ನಂತರ ಮತ್ತೊಂದು ಕಲಂ, ಅದಾದ ನಂತರ ಮತ್ತೊಂದು ಕಲಂ, ಈ ರೀತಿ ಮಾಡಿದ್ದೆ ಆದ್ರೆ ಅದು ಬಹಳಷ್ಟು ವರ್ಷಗಳ ಕಾಲ ಶಿಕ್ಷೆಗೆ ಒಳಪಡುವ ಎಲ್ಲಾ ಸಾಧ್ಯತೆಗಳು ಇರ್ತದೆ. ಮೊದಲನೇದಾಗಿ. ಮತ್ತೊಂದು ಗಮನಾರ್ಹ ಅಂಶ ಏನಂತಂದ್ರೆ ನೋಡಿ, ಕಲಂ 376 ಅಡಿಯಲ್ಲಿ ಶಿಕ್ಷೆಗೆ ಈತ ಒಳಪಡೋದೇ ಆದ್ರೆ ಇದು ಸರಳವಾದ ಒಂದು ಶಿಕ್ಷೆ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಕಠಿಣವಾದ ಶಿಕ್ಷೆ, ಸಿಂಪಲ್ ಇಂಪ್ರಿಸನ್ಮೆಂಟ್, ರಿಗರಸ್ ಇಂಪ್ರಿಸನ್ಮೆಂಟ್ ಅಂತಾರೆ. ಕಠಿಣ ಸಜೆಗೆ ಈತ ಖಂಡಿತ ಒಂದು ಸರಳ ಸಜೆಗೆ ಈತನನ್ನ ಒಳಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕಠಿಣವಾದ ಶಿಕ್ಷೆಯನ್ನ ನೀಡಲೇಬೇಕಾಗ್ತದೆ. ಸರಳವಾದ ಶಿಕ್ಷೆಯನ್ನ ನೀಡಲು ಜೊತೆಗೆ ಇಡೀ ದೇಶದಲ್ಲಿಯೇ ಒಂದು ರೀತಿ ಯಾವ ರೀತಿ ಪುಕಾರು ಎದ್ದಿತ್ತು ಅಂತಂದ್ರೆ ಇಂಥ ಕಾಮುಕರಿಗೆ ಶಿಕ್ಷೆ ಆಗಲೇಬೇಕು ಅನ್ನುವಂತಹ ಆಗ್ರಹಗಳು ಸದನದ ಒಳಗೂ ಹೊರಗೂ ಕೂಡ ಕೇಳಿ ಬಂದಿದ್ದು.